ತೈಲ ಬೆಲೆ ಏರಿಕೆ ಈಗ ಗ್ರಾಹಕರ ಹೆಗಲೇರಿದೆ. ಡೀಸೆಲ್ ದರ ಏರಿಕೆ ಬೆನ್ನಲ್ಲೇ ಪ್ರಯಾಣದ ದರವನ್ನ ಹೆಚ್ಚಳ ಮಾಡುವ ತೀರ್ಮಾನವನ್ನ ಖಾಸಗಿ ಬಸ್ಗಳು ಈಗ ತೀರ್ಮಾನ ಮಾಡಿದ್ದಾವೆ. ರಾಜ್ಯಾದ್ಯಂತ ಖಾಸಗಿ ಬಸ್ಗಳು ಪ್ರಯಾಣ ದರವನ್ನ ಏರಿಕೆ ಮಾಡಿದ್ದಾರೆ. ದಿಢೀರ್ ದರ ಏರಿಕೆಯಿಂದ ಪ್ರಯಾಣಿಕರು ಕಂಗಾಲಾಗಿ ಹೋಗಿದ್ದಾರೆ. ಟಿಕೆಟ್ ದರ ಶೇಕಡ 20ರಷ್ಟು ಏರಿಕೆ ಮಾಡಿದ್ದಾರೆ. ಖಾಸಗಿ ಬಸ್ಗಳ ಮಾಲೀಕರು ಶೇಕಡ 20ರಷ್ಟು ಟಿಕೆಟ್ ದರವನ್ನ ಏರಿಕೆ ಮಾಡಿದ್ದಾರೆ. ಖಾಸಗಿ ಬಸ್ಗಳ ಮಾಲೀಕರು ಪೆಟ್ರೋಲ್, ಡೀಸೆಲ್ ದರ, LPG ದರ ಎಲ್ಲವೂ ಕೂಡ ದಿನನಿತ್ಯ ಏರುತ್ತಿದೆ. ಬಸ್ಗಳಲ್ಲಿ ಓಡಾಡೋರಿಗೆ ಈಗ ಮತ್ತೊಂದು ಬರ ಸಿಡಿಲು ಅಂತ ಹೇಳಿದರೆ ಖಾಸಗಿ ಬಸ್ಗಳ ಪ್ರಯಾಣದ ದರವನ್ನು ಶೇಕಡ 20ರಷ್ಟು ಏರಿಕೆ ಮಾಡಿದ್ದಾರೆ. ಹೀಗಾಗಿ ಪ್ರಯಾಣದ ವೆಚ್ಚ ಹೆಚ್ಚಾಗುತ್ತೆ. ಪ್ರಯಾಣಿಕರಿಗೆ ಖಾಸಗಿ ಶಾಕ್ ಇದು. ಪ್ರಯಾಣದ ಹಿಂದಿನ ದರ, ಹೊಸ ದರವನ್ನು ನಾವು ಕ್ವಿಕ್ಕಾಗಿ ನೋಡೋಣ ಬನ್ನಿ. ಬೆಂಗಳೂರಿಂದ ಮಂಗಳೂರಿಗೆ ನೀವು ಹಿಂದಿನ ದರ ಎಷ್ಟಿತ್ತು ಅಂತ ಕೇಳಿದರೆ 850 ರೂಪಾಯಿ ಇತ್ತು. ಆದರೆ ಈಗ 1020 ರೂಪಾಯಿ ಈಗಿನ ದರ ಖಾಸಗಿ ಬಸ್ಗಳಲ್ಲಿ ಪ್ರಯಾಣ ಮಾಡೋದಿದ್ರೆ. ಬೆಂಗಳೂರಿಂದ ದಾವಣಗೆರೆಗೆ ನಾನು ಮೊನ್ನೆ ಹೋಗಿ ಬಂದೆ, 650 ರೂಪಾಯಿ ಇತ್ತು, ಈಗ 840 ರೂಪಾಯಿ ಆಗಿದೆ. ಬೆಂಗಳೂರಿಂದ ಹುಬ್ಬಳ್ಳಿಗೆ 800 ರೂಪಾಯಿ ಇದ್ದದ್ದು 1000 ರೂಪಾಯಿ. ಬೆಂಗಳೂರಿಂದ ಕುಂದಾಪುರಕ್ಕೆ 900 ರೂಪಾಯಿ ಇದ್ದದ್ದು 1300 ರೂಪಾಯಿ ನಮ್ಮೂರಿಗೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆಯ ಮಧ್ಯದಲ್ಲಿ ಇದೀಗ ಖಾಸಗಿ ಬಸ್ಸುಗಳು ದರ ಏರಿಕೆ ಮಾಡುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುವಂಥದ್ದು. ಸದ್ಯ ನಾನೀಗ ಕಳಸಿಪಾಳ್ಯ ಬಸ್ ನಿಲ್ದಾಣದಲ್ಲಿದ್ದೀನಿ. ಪ್ರಮುಖವಾಗಿ ಈಗಾಗಲೇ ಏನು ಖಾಸಗಿ ಬಸ್ನ ಮಾಲೀಕರು ಶೇಕಡ 30%ನಷ್ಟು ದರ ಏರಿಕೆ ಮಾಡೋದಕ್ಕೆ ಸಿದ್ಧತೆಯನ್ನ ನಡೆಸಿಕೊಂಡಿದ್ದಾರೆ. ಆದರೆ ಈ ಒಂದು ವ್ಯವಸ್ಥೆಯನ್ನ ನೋಡ್ಕೊಂಡು ಹೋಗೋದಾದ್ರೆ ಸದ್ಯ ಇದೀಗ ಸ್ಲೀಪರ್ ಬಸ್ಸುಗಳು ಮಾತ್ರ ತಮ್ಮ ದರ ಏರಿಕೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಆದರೆ ಬೆಂಗಳೂರಿನಿಂದ ದಿನನಿತ್ಯ ಹಗಲು ಹೊತ್ತಿನಲ್ಲಿ ಓಡಾಟವನ್ನ ನಡೆಸುವಂತಹ ಬಸ್ಸುಗಳೇನಿದೆ ಅಂತ ಹೇಳಿದ್ರೆ ಕೋಲಾರ ಆಗಿರ್ಬೋದು, ಹೊಸಕೋಟೆ ಆಗಿರ್ಬೋದು, ಈ ಭಾಗಕ್ಕೆ ಓಡಾಡುವಂತಹ ಬಸ್ಸುಗಳೇನಿದೆ ಸದ್ಯದ ಪರಿಸ್ಥಿತಿಯಲ್ಲಿ ದರ ಏರಿಕೆ ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಿಲ್ಲ. ಯಾಕಂತ ಹೇಳಿದ್ರೆ ಈ ಒಂದು ಬಸ್ಸುಗಳಿಗೆ ಈಗಾಗಲೇ ಶಕ್ತಿ ಯೋಜನೆಯಿಂದಾಗಿ ಭಾರಿ ಎಫೆಕ್ಟ್ ತಟ್ಟಿರುವಂತದ್ದು. ಈ ಹಿಂದೆ ಓಡಾಡ್ತಿದ್ದಂತಹ ಪ್ರಯಾಣಿಕರಿಗೂ ಈಗ ಓಡಾಡುವಂತಹ ಪ್ರಯಾಣಿಕರಿಗೂ ಅಜಗಜಾಂತರ ವ್ಯತ್ಯಾಸ ಸೃಷ್ಟಿಯಾಗಿದೆ. ಶಕ್ತಿ ಯೋಜನೆ ಬಂದ ಬಳಿಕವಾಗಿ ಹೆಚ್ಚಿನ ಪ್ರಯಾಣಿಕರು KSRTC ಬಸ್ಸುಗಳ ಮುಖ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಖಾಸಗಿ ಬಸ್ಸುಗಳು ಒಂದು ಕಡೆಯಲ್ಲಿ ಸಂಕಷ್ಟಕ್ಕೆ ಸಿಲುಕಿದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದ್ರೆ ಇದೀಗ ಡೀಸೆಲ್ ಮೇಲೆ 3 ರೂಪಾಯಿ ಹೆಚ್ಚಳ ಆಗಿರೋದು ಮತ್ತಷ್ಟು ಹೊರೆಯನ್ನ ಮಾಡ್ತಾ ಇದೆ. ಆದ್ರೆ ಅನಿವಾರ್ಯದ ಪರಿಸ್ಥಿತಿ, ಈಗಿರುವಂತಹ ಪ್ರಯಾಣಿಕರನ್ನ ಉಳಿಸಿಕೊಳ್ಳಬೇಕಾದಂತಹ ಪರಿಸ್ಥಿತಿಯಲ್ಲಿ ಸದ್ಯದ ಮಟ್ಟಿಗೆ ಇರುವಂತಹ ನಷ್ಟದಲ್ಲೇ ವಾಹನ ಸವಾರರೇನಿದ್ದಾರೆ, ಬಸ್ ಮಾಲೀಕರೇನಿದ್ದಾರೆ, ಈ ಒಂದು ದರವನ್ನ ಏರಿಕೆ ಮಾಡದೆ ನಿಂತುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. KSRTC ಬಸ್ಸಿಗೆ ಪ್ರಯಾಣಿಕರು ಹೆಚ್ಚಳವಾಗಿ ಹೋಗ್ತಾ ಇರೋದ್ರಿಂದಾಗಿ ಶಕ್ತಿ ಯೋಜನೆಯ ಒಂದು ಎಫೆಕ್ಟ್ ನಿಂದಾಗಿ ಪ್ರಯಾಣಿಕರ ಸಂಖ್ಯೆಯಲ್ಲಿ ಭಾರಿ ಕುಸಿತ ಕಂಡು ಬರ್ತಾ ಇದೆ. ಹೀಗಾಗಿ ಈ ಮಧ್ಯದಲ್ಲಿ ಏನಾದರೂ ಖಾಸಗಿ ಬಸ್ಸುಗಳು ಅಂತ ಹೇಳಿದ್ರೆ ಬೆಂಗಳೂರಿನಿಂದ ಹೊರ ಜಿಲ್ಲೆಗಳಿಗೆ ಹೋಗುವಂತಹ ಬಸ್ಸುಗಳೇನಿದೆ, ಸ್ಲೀಪರ್ ಬಸ್ಸುಗಳನ್ನ ಹೊರತುಪಡಿಸಿ ಆ ಬಸ್ಸುಗಳೇನಾದ್ರೂ ದರ ಏರಿಕೆಯನ್ನ ಮಾಡಿದ್ರೆ ಈಗ ಬರ್ತಾ ಇರುವಂತಹ ಪ್ರಯಾಣಿಕರ ಸಂಖ್ಯೆಯಲ್ಲೂ ಕೂಡ ಮತ್ತಷ್ಟು ಕುಸಿತ ಕಾಣುತ್ತೆ. ಬಸ್ ಮಾಲೀಕರಿಗೆ ಮತ್ತಷ್ಟು ನಷ್ಟ ಆಗುವಂತಹ ಸಾಧ್ಯತೆಗಳಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ಮಾಲೀಕರು ಮತ್ತೆ ಸಿಬ್ಬಂದಿಗಳು ಚಿಂತನೆಯನ್ನ ನಡೆಸಿಕೊಂಡಿರುವಂತದ್ದು. ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ರೀತಿಯಾದಂತಹ ದರ ಏರಿಕೆಯನ್ನ ಮಾಡೋದಿಲ್ಲ ಅನ್ನುವಂತಹ ತೀರ್ಮಾನ ಕೂಡ ಬಂದಿರುವಂತದ್ದು. ಮುಂದಿನ ದಿನಗಳಲ್ಲಿ, ಮುಂದಿನ 2-3 ವಾರಗಳ ಬಳಿಕವಾಗಿ ಇನ್ ಕೇಸ್ ಸರ್ಕಾರದ ವಾಹನಗಳೇನಿದೆ, KSRTC ಬಸ್ಸುಗಳೇನಿದೆ, ಅವುಗಳೇನಾದ್ರೂ ದರ ಏರಿಕೆಯನ್ನ ಮಾಡಿದ್ರೆ ಈ ಒಂದು ಡೀಸೆಲ್ ಹೊಡೆತದಿಂದಾಗಿ ತಾವು ಕೂಡ ದರ ಏರಿಕೆಯನ್ನ ಮಾಡೋದಕ್ಕೆ ಚಿಂತನೆಯನ್ನ ನಡೆಸಿರುವಂತದ್ದು. ಇದರ ಮಧ್ಯದಲ್ಲಿ ಸ್ಲೀಪರ್ ಬಸ್ಗಳು ಈಗಾಗಲೇ ದರ ಏರಿಕೆಯನ್ನ ಮಾಡಿ ಪ್ರಯಾಣಿಕರಿಗೆ ಶಾಕ್ ನೀಡಿರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ತೈಲ ಬೆಲೆ ಏರಿಕೆ ಈಗ ಗ್ರಾಹಕರ ಹೆಗಲೇರಿದೆ. ಡೀಸೆಲ್ ದರ ಏರಿಕೆ ಬೆನ್ನಲ್ಲೇ ಪ್ರಯಾಣದ ದರವನ್ನ ಹೆಚ್ಚಳ ಮಾಡುವ ತೀರ್ಮಾನವನ್ನ ಖಾಸಗಿ ಬಸ್ಗಳು ಈಗ ತೀರ್ಮಾನ ಮಾಡಿದ್ದಾವೆ. ರಾಜ್ಯಾದ್ಯಂತ ಖಾಸಗಿ ಬಸ್ಗಳು ಪ್ರಯಾಣ ದರವನ್ನ ಏರಿಕೆ ಮಾಡಿದ್ದಾರೆ. ದಿಢೀರ್ ದರ ಏರಿಕೆಯಿಂದ ಪ್ರಯಾಣಿಕರು ಕಂಗಾಲಾಗಿ ಹೋಗಿದ್ದಾರೆ. ಟಿಕೆಟ್ ದರ ಶೇಕಡ 20ರಷ್ಟು ಏರಿಕೆ ಮಾಡಿದ್ದಾರೆ. ಖಾಸಗಿ ಬಸ್ಗಳ ಮಾಲೀಕರು ಶೇಕಡ 20ರಷ್ಟು ಟಿಕೆಟ್ ದರವನ್ನ ಏರಿಕೆ ಮಾಡಿದ್ದಾರೆ. ಖಾಸಗಿ ಬಸ್ಗಳ ಮಾಲೀಕರು ಪೆಟ್ರೋಲ್, ಡೀಸೆಲ್ ದರ, LPG ದರ ಎಲ್ಲವೂ ಕೂಡ ದಿನನಿತ್ಯ ಏರುತ್ತಿದೆ. ಬಸ್ಗಳಲ್ಲಿ ಓಡಾಡೋರಿಗೆ ಈಗ ಮತ್ತೊಂದು ಬರ ಸಿಡಿಲು ಅಂತ ಹೇಳಿದರೆ ಖಾಸಗಿ ಬಸ್ಗಳ ಪ್ರಯಾಣದ ದರವನ್ನು ಶೇಕಡ 20ರಷ್ಟು ಏರಿಕೆ ಮಾಡಿದ್ದಾರೆ. ಹೀಗಾಗಿ ಪ್ರಯಾಣದ ವೆಚ್ಚ ಹೆಚ್ಚಾಗುತ್ತೆ. ಪ್ರಯಾಣಿಕರಿಗೆ ಖಾಸಗಿ ಶಾಕ್ ಇದು. ಪ್ರಯಾಣದ ಹಿಂದಿನ ದರ, ಹೊಸ ದರವನ್ನು ನಾವು ಕ್ವಿಕ್ಕಾಗಿ ನೋಡೋಣ ಬನ್ನಿ. ಬೆಂಗಳೂರಿಂದ ಮಂಗಳೂರಿಗೆ ನೀವು ಹಿಂದಿನ ದರ ಎಷ್ಟಿತ್ತು ಅಂತ ಕೇಳಿದರೆ 850 ರೂಪಾಯಿ ಇತ್ತು.
ಆದರೆ ಈಗ 1,020 ರೂಪಾಯಿ ಈಗಿನ ದರ ಖಾಸಗಿ ಬಸ್ಗಳಲ್ಲಿ ಪ್ರಯಾಣ ಮಾಡೋದಿದ್ರೆ. ಬೆಂಗಳೂರಿಂದ ದಾವಣಗೆರೆಗೆ ನಾನು ಮೊನ್ನೆ ಹೋಗಿ ಬಂದೆ, 650 ರೂಪಾಯಿ ಇತ್ತು, ಈಗ 840 ರೂಪಾಯಿ ಆಗಿದೆ. ಬೆಂಗಳೂರಿಂದ ಹುಬ್ಬಳ್ಳಿಗೆ 800 ರೂಪಾಯಿ ಇದ್ದದ್ದು 1,000 ರೂಪಾಯಿ. ಬೆಂಗಳೂರಿಂದ ಕುಂದಾಪುರಕ್ಕೆ 900 ರೂಪಾಯಿ ಇದ್ದದ್ದು 1,300 ರೂಪಾಯಿ ನಮ್ಮೂರಿಗೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆಯ ಮಧ್ಯದಲ್ಲಿ ಇದೀಗ ಖಾಸಗಿ ಬಸ್ಸುಗಳು ದರ ಏರಿಕೆ ಮಾಡುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುವಂಥದ್ದು. ಸದ್ಯ ನಾನೀಗ ಕಳಸಿಪಾಳ್ಯ ಬಸ್ ನಿಲ್ದಾಣದಲ್ಲಿದ್ದೀನಿ. ಪ್ರಮುಖವಾಗಿ ಈಗಾಗಲೇ ಏನು ಖಾಸಗಿ ಬಸ್ನ ಮಾಲೀಕರು 30% ದರ ಏರಿಕೆ ಮಾಡೋದಕ್ಕೆ ಸಿದ್ಧತೆಯನ್ನ ನಡೆಸಿಕೊಂಡಿದ್ದಾರೆ. ಆದರೆ ಈ ಒಂದು ವ್ಯವಸ್ಥೆಯನ್ನ ನೋಡ್ಕೊಂಡು ಹೋಗೋದಾದ್ರೆ ಸದ್ಯ ಇದೀಗ ಸ್ಲೀಪರ್ ಬಸ್ಗಳು ಮಾತ್ರ ತಮ್ಮ ದರ ಏರಿಕೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಆದರೆ ಬೆಂಗಳೂರಿನಿಂದ ದಿನನಿತ್ಯ ಹಗಲು ಹೊತ್ತಿನಲ್ಲಿ ಓಡಾಟವನ್ನ ನಡೆಸುವಂತಹ ಬಸ್ಸುಗಳೇನಿದೆ ಅಂತ ಹೇಳಿದ್ರೆ ಕೋಲಾರ ಆಗಿರ್ಬೋದು, ಹೊಸಕೋಟೆ ಆಗಿರ್ಬೋದು, ಈ ಭಾಗಕ್ಕೆ ಓಡಾಡುವಂತಹ ಬಸ್ಸುಗಳೇನಿದೆ ಸದ್ಯದ ಪರಿಸ್ಥಿತಿಯಲ್ಲಿ ದರ ಏರಿಕೆ ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಿಲ್ಲ. ಯಾಕಂತ ಹೇಳಿದ್ರೆ ಈ ಒಂದು ಬಸ್ಸುಗಳಿಗೆ ಈಗಾಗಲೇ ಶಕ್ತಿ ಯೋಜನೆಯಿಂದಾಗಿ ಭಾರಿ ಎಫೆಕ್ಟ್ ತಟ್ಟಿರುವಂತದ್ದು. ಈ ಹಿಂದೆ ಓಡಾಡ್ತಿದ್ದಂತಹ ಪ್ರಯಾಣಿಕರಿಗೂ ಈಗ ಓಡಾಡುವಂತಹ ಪ್ರಯಾಣಿಕರಿಗೂ ಅಜಗಜಾಂತರ ವ್ಯತ್ಯಾಸ ಸೃಷ್ಟಿಯಾಗಿದೆ. ಶಕ್ತಿ ಯೋಜನೆ ಬಂದ ಬಳಿಕವಾಗಿ ಹೆಚ್ಚಿನ ಪ್ರಯಾಣಿಕರು KSRTC ಬಸ್ಸುಗಳ ಮುಖ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಖಾಸಗಿ ಬಸ್ಸುಗಳು ಒಂದು ಕಡೆಯಲ್ಲಿ ಸಂಕಷ್ಟಕ್ಕೆ ಸಿಲುಕಿದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದ್ರೆ ಇದೀಗ ಡೀಸೆಲ್ ಮೇಲೆ 3 ರೂಪಾಯಿ ಹೆಚ್ಚಳ ಆಗಿರೋದು ಮತ್ತಷ್ಟು ಹೊರೆಯನ್ನ ಮಾಡ್ತಾ ಇದೆ. ಆದ್ರೆ ಅನಿವಾರ್ಯದ ಪರಿಸ್ಥಿತಿ, ಈಗಿರುವಂತಹ ಪ್ರಯಾಣಿಕರನ್ನ ಉಳಿಸಿಕೊಳ್ಳಬೇಕಾದಂತಹ ಪರಿಸ್ಥಿತಿಯಲ್ಲಿ ಸದ್ಯದ ಮಟ್ಟಿಗೆ ಇರುವಂತಹ ನಷ್ಟದಲ್ಲೇ ವಾಹನ ಸವಾರರೇನಿದ್ದಾರೆ, ಬಸ್ ಮಾಲೀಕರೇನಿದ್ದಾರೆ, ಈ ಒಂದು ದರವನ್ನ ಏರಿಕೆ ಮಾಡದೆ ನಿಂತುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. KSRTC ಬಸ್ಸಿಗೆ ಪ್ರಯಾಣಿಕರು ಹೆಚ್ಚಳವಾಗಿ ಹೋಗ್ತಾ ಇರೋದ್ರಿಂದಾಗಿ ಶಕ್ತಿ ಯೋಜನೆಯ ಒಂದು ಎಫೆಕ್ಟ್ನಿಂದಾಗಿ ಪ್ರಯಾಣಿಕರ ಸಂಖ್ಯೆಯಲ್ಲಿ ಭಾರಿ ಕುಸಿತ ಕಂಡು ಬರ್ತಾ ಇದೆ. ಹೀಗಾಗಿ ಈ ಮಧ್ಯದಲ್ಲಿ ಏನಾದರೂ ಖಾಸಗಿ ಬಸ್ಸುಗಳು ಅಂತ ಹೇಳಿದ್ರೆ ಬೆಂಗಳೂರಿನಿಂದ ಹೊರ ಜಿಲ್ಲೆಗಳಿಗೆ ಹೋಗುವಂತಹ ಬಸ್ಸುಗಳೇನಿದೆ ಸ್ಲೀಪರ್ ಬಸ್ಸುಗಳನ್ನ ಹೊರತುಪಡಿಸಿ ಆ ಬಸ್ಸುಗಳೇನಾದರೂ ದರ ಏರಿಕೆಯನ್ನ ಮಾಡಿದ್ರೆ ಈಗ ಬರ್ತಾ ಇರುವಂತಹ ಪ್ರಯಾಣಿಕರ ಸಂಖ್ಯೆಯಲ್ಲೂ ಕೂಡ ಮತ್ತಷ್ಟು ಕುಸಿತ ಕಾಣುತ್ತೆ. ಬಸ್ ಮಾಲೀಕರಿಗೆ ಮತ್ತಷ್ಟು ನಷ್ಟ ಆಗುವಂತಹ ಸಾಧ್ಯತೆಗಳಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ಮಾಲೀಕರು ಮತ್ತೆ ಸಿಬ್ಬಂದಿಗಳು ಚಿಂತನೆಯನ್ನ ನಡೆಸಿಕೊಂಡಿರುವಂತದ್ದು. ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ರೀತಿಯಾದಂತಹ ದರ ಏರಿಕೆಯನ್ನ ಮಾಡೋದಿಲ್ಲ ಅನ್ನುವಂತಹ ತೀರ್ಮಾನಕ್ಕೆ ಕೂಡ ಬಂದಿರುವಂತದ್ದು. ಮುಂದಿನ ದಿನಗಳಲ್ಲಿ ಮುಂದಿನ 2-3 ವಾರಗಳ ಬಳಿಕವಾಗಿ ಇನ್ ಕೇಸ್ ಸರ್ಕಾರದ ವಾಹನಗಳೇನಿದೆ KSRTC ಬಸ್ಸುಗಳೇನಿದೆ ಅವುಗಳೇನಾದ್ರೂ ದರ ಏರಿಕೆಯನ್ನ ಮಾಡಿದ್ರೆ ಈ ಒಂದು ಡೀಸೆಲ್ ಹೊಡೆತದಿಂದಾಗಿ ತಾವು ಕೂಡ ದರ ಏರಿಕೆಯನ್ನ ಮಾಡೋದಕ್ಕೆ ಚಿಂತನೆಯನ್ನ ನಡೆಸಿರುವಂತದ್ದು. ಇದರ ಮಧ್ಯದಲ್ಲಿ ಸ್ಲೀಪರ್ ಬಸ್ಗಳು ಈಗಾಗಲೇ ದರ ಏರಿಕೆಯನ್ನ ಮಾಡಿ ಪ್ರಯಾಣಿಕರಿಗೆ ಶಾಕ್ ನೀಡಿರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಲ್ಲ, ಬೆಲೆ ಏರಿಕೆ ಈಗ ಗ್ರಾಹಕರ ಹೆಗಲೇರಿದೆ. ಡೀಸೆಲ್ ದರ ಏರಿಕೆ ಬೆನ್ನಲ್ಲೇ ಪ್ರಯಾಣದ ದರವನ್ನ ಹೆಚ್ಚಳ ಮಾಡುವ ತೀರ್ಮಾನವನ್ನ ಖಾಸಗಿ ಬಸ್ಗಳು ಈಗ ತೀರ್ಮಾನ ಮಾಡಿದ್ದಾವೆ. ರಾಜ್ಯಾದ್ಯಂತ ಖಾಸಗಿ ಬಸ್ಗಳು ಪ್ರಯಾಣ ದರವನ್ನ ಏರಿಕೆ ಮಾಡಿದ್ದಾರೆ. ದಿಢೀರ್ ದರ ಏರಿಕೆಯಿಂದ ಪ್ರಯಾಣಿಕರು ಕಂಗಾಲಾಗಿ ಹೋಗಿದ್ದಾರೆ. ಟಿಕೆಟ್ ದರ 20% ಏರಿಕೆ ಮಾಡಿದ್ದಾರೆ. ಖಾಸಗಿ ಬಸ್ಗಳ ಮಾಲೀಕರು 20% ಟಿಕೆಟ್ ದರವನ್ನ ಏರಿಕೆ ಮಾಡಿದ್ದಾರೆ. ಖಾಸಗಿ ಬಸ್ಗಳ ಮಾಲೀಕರು ಪೆಟ್ರೋಲ್, ಡೀಸೆಲ್ ದರ, LPG ದರ ಎಲ್ಲವೂ ಕೂಡ ದಿನನಿತ್ಯ ಏರುತ್ತಿದೆ. ಬಸ್ಗಳಲ್ಲಿ ಓಡಾಡೋರಿಗೆ ಈಗ ಮತ್ತೊಂದು ಬರ ಸಿಡಿಲು ಅಂತ ಹೇಳಿದರೆ ಖಾಸಗಿ ಬಸ್ಗಳ ಪ್ರಯಾಣದ ದರವನ್ನು 20% ಏರಿಕೆ ಮಾಡಿದ್ದಾರೆ. ಹೀಗಾಗಿ ಪ್ರಯಾಣದ ವೆಚ್ಚ ಹೆಚ್ಚಾಗತ್ತೆ. ಪ್ರಯಾಣಿಕರಿಗೆ ಖಾಸಗಿ ಶಾಕ್ ಇದು. ಪ್ರಯಾಣದ ಹಿಂದಿನ ದರ, ಹೊಸ ದರವನ್ನು ನಾವು ಕ್ವಿಕ್ಕಾಗಿ ನೋಡೋಣ ಬನ್ನಿ. ಬೆಂಗಳೂರಿಂದ ಮಂಗಳೂರಿಗೆ ನೀವು ಹಿಂದಿನ ದರ ಎಷ್ಟಿತ್ತು ಅಂತ ಕೇಳಿದರೆ 850 ರೂಪಾಯಿ ಇತ್ತು. ಆದರೆ ಈಗ 1,020 ರೂಪಾಯಿ ಈಗಿನ ದರ ಖಾಸಗಿ ಬಸ್ಗಳಲ್ಲಿ ಪ್ರಯಾಣ ಮಾಡೋದಿದ್ರೆ. ಬೆಂಗಳೂರಿಂದ ದಾವಣಗೆರೆಗೆ ನಾನು ಮೊನ್ನೆ ಹೋಗಿ ಬಂದೆ, 650 ರೂಪಾಯಿ ಇತ್ತು, ಈಗ 840 ರೂಪಾಯಿ ಆಗಿದೆ. ಬೆಂಗಳೂರಿಂದ ಹುಬ್ಬಳ್ಳಿಗೆ 800 ರೂಪಾಯಿ ಇದ್ದದ್ದು 1,000 ರೂಪಾಯಿ. ಬೆಂಗಳೂರಿಂದ ಕುಂದಾಪುರಕ್ಕೆ 900 ರೂಪಾಯಿ ಇದ್ದದ್ದು 1,300 ರೂಪಾಯಿ ನಮ್ಮೂರಿಗೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆಯ ಮಧ್ಯದಲ್ಲಿ ಇದೀಗ ಖಾಸಗಿ ಬಸ್ಸುಗಳು ದರ ಏರಿಕೆ ಮಾಡುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುವಂತದ್ದು. ಸದ್ಯ ನಾನೀಗ ಕಳಸಿಪಾಳ್ಯ ಬಸ್ ನಿಲ್ದಾಣದಲ್ಲಿದ್ದೀನಿ. ಪ್ರಮುಖವಾಗಿ ಈಗಾಗಲೇ ಏನು ಖಾಸಗಿ ಬಸ್ನ ಮಾಲೀಕರು 30% ದರ ಏರಿಕೆ ಮಾಡೋದಕ್ಕೆ ಸಿದ್ಧತೆಯನ್ನ ನಡೆಸಿಕೊಂಡಿದ್ದಾರೆ. ಆದ್ರೆ ಈ ಒಂದು ವ್ಯವಸ್ಥೆಯನ್ನ ನೋಡ್ಕೊಂಡು ಹೋಗೋದಾದ್ರೆ ಸದ್ಯ ಇದೀಗ ಸ್ಲೀಪರ್ ಬಸ್ಸುಗಳು ಮಾತ್ರ ತಮ್ಮ ದರ ಏರಿಕೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಬೆಂಗಳೂರಿನಿಂದ ದಿನನಿತ್ಯ ಹಗಲು ಹೊತ್ತಿನಲ್ಲಿ ಓಡಾಟವನ್ನ ನಡೆಸುವಂತಹ ಬಸ್ಸುಗಳೇನಿದೆ ಅಂತ
ಅಂತ ಹೇಳಿದ್ರೆ ಕೋಲಾರ ಆಗಿರ್ಬೋದು, ಹೊಸಕೋಟೆ ಆಗಿರ್ಬೋದು, ಈ ಭಾಗಕ್ಕೆ ಓಡಾಡುವಂತಹ ಬಸ್ಗಳೇನಿದೆ ಸದ್ಯದ ಪರಿಸ್ಥಿತಿಯಲ್ಲಿ ದರ ಏರಿಕೆ ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಿಲ್ಲ. ಯಾಕಂತ ಹೇಳಿದ್ರೆ ಈ ಒಂದು ಬಸ್ಗಳಿಗೆ ಈಗಾಗಲೇ ಶಕ್ತಿ ಯೋಜನೆಯಿಂದಾಗಿ ಭಾರಿ ಎಫೆಕ್ಟ್ ತಟ್ಟಿರುವಂತದ್ದು. ಈ ಹಿಂದೆ ಓಡಾಡ್ತಿದ್ದಂತಹ ಪ್ರಯಾಣಿಕರಿಗೂ ಈಗ ಓಡಾಡುವಂತಹ ಪ್ರಯಾಣಿಕರಿಗೂ ಅಜಗಜಾಂತರ ವ್ಯತ್ಯಾಸ ಸೃಷ್ಟಿಯಾಗಿದೆ. ಶಕ್ತಿ ಯೋಜನೆ ಬಂದ ಬಳಿಕವಾಗಿ ಹೆಚ್ಚಿನ ಪ್ರಯಾಣಿಕರು KSRTC ಬಸ್ಗಳ ಮುಖ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಖಾಸಗಿ ಬಸ್ಸುಗಳು ಒಂದು ಕಡೆಯಲ್ಲಿ ಸಂಕಷ್ಟಕ್ಕೆ ಸಿಲುಕಿದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದ್ರೆ ಇದೀಗ ಡೀಸೆಲ್ ಮೇಲೆ ₹3 ಹೆಚ್ಚಳ ಆಗಿರೋದು ಮತ್ತಷ್ಟು ಹೊರೆಯನ್ನ ಮಾಡ್ತಾ ಇದೆ. ಆದ್ರೆ ಅನಿವಾರ್ಯದ ಪರಿಸ್ಥಿತಿ, ಈಗಿರುವಂತಹ ಪ್ರಯಾಣಿಕರನ್ನ ಉಳಿಸಿಕೊಳ್ಳಬೇಕಾದಂತಹ ಪರಿಸ್ಥಿತಿಯಲ್ಲಿ ಸದ್ಯದ ಮಟ್ಟಿಗೆ ಇರುವಂತಹ ನಷ್ಟದಲ್ಲೇ ವಾಹನ ಸವಾರರೇನಿದ್ದಾರೆ, ಬಸ್ ಮಾಲೀಕರೇನಿದ್ದಾರೆ, ಈ ಒಂದು ದರವನ್ನ ಏರಿಕೆ ಮಾಡದೆ ನಿಂತುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. KSRTC ಬಸ್ಸಿಗೆ ಪ್ರಯಾಣಿಕರು ಹೆಚ್ಚಳವಾಗಿ ಹೋಗ್ತಾ ಇರೋದ್ರಿಂದಾಗಿ ಶಕ್ತಿ ಯೋಜನೆಯ ಒಂದು ಎಫೆಕ್ಟ್ ನಿಂದಾಗಿ ಪ್ರಯಾಣಿಕರ ಸಂಖ್ಯೆಯಲ್ಲಿ ಭಾರಿ ಕುಸಿತ ಕಂಡು ಬರ್ತಾ ಇದೆ. ಹೀಗಾಗಿ ಈ ಮಧ್ಯದಲ್ಲಿ ಏನಾದರೂ ಖಾಸಗಿ ಬಸ್ಸುಗಳು ಅಂತ ಹೇಳಿದ್ರೆ ಬೆಂಗಳೂರಿನಿಂದ ಹೊರ ಜಿಲ್ಲೆಗಳಿಗೆ ಹೋಗುವಂತಹ ಬಸ್ಸುಗಳೇನಿದೆ, ಸ್ಲೀಪರ್ ಬಸ್ಸುಗಳನ್ನ ಹೊರತುಪಡಿಸಿ ಆ ಬಸ್ಸುಗಳೇನಾದರೂ ದರ ಏರಿಕೆಯನ್ನ ಮಾಡಿದ್ರೆ ಈಗ ಬರ್ತಾ ಇರುವಂತಹ ಪ್ರಯಾಣಿಕರ ಸಂಖ್ಯೆಯಲ್ಲೂ ಕೂಡ ಮತ್ತಷ್ಟು ಕುಸಿತ ಕಾಣುತ್ತೆ. ಬಸ್ ಮಾಲೀಕರಿಗೆ ಮತ್ತಷ್ಟು ನಷ್ಟ ಆಗುವಂತಹ ಸಾಧ್ಯತೆಗಳಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ಮಾಲೀಕರು ಮತ್ತೆ ಸಿಬ್ಬಂದಿಗಳು ಚಿಂತನೆಯನ್ನ ನಡೆಸಿಕೊಂಡಿರುವಂತದ್ದು. ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ರೀತಿಯಾದಂತಹ ದರ ಏರಿಕೆಯನ್ನ ಮಾಡೋದಿಲ್ಲ ಅನ್ನುವಂತಹ ತೀರ್ಮಾನಕ್ಕೆ ಕೂಡ ಬಂದಿರುವಂತದ್ದು. ಮುಂದಿನ ದಿನಗಳಲ್ಲಿ, ಮುಂದಿನ 2-3 ವಾರಗಳ ಬಳಿಕವಾಗಿ ಇನ್ ಕೇಸ್ ಸರ್ಕಾರದ ವಾಹನಗಳೇನಿದೆ, KSRTC ಬಸ್ಗಳೇನಿದೆ, ಅವುಗಳೇನಾದ್ರೂ ದರ ಏರಿಕೆಯನ್ನ ಮಾಡಿದ್ರೆ ಈ ಒಂದು ಡೀಸೆಲ್ ಹೊಡೆತದಿಂದಾಗಿ ತಾವು ಕೂಡ ದರ ಏರಿಕೆಯನ್ನ ಮಾಡೋದಕ್ಕೆ ಚಿಂತನೆಯನ್ನ ನಡೆಸಿರುವಂತದ್ದು. ಇದರ ಮಧ್ಯದಲ್ಲಿ ಸ್ಲೀಪರ್ ಬಸ್ಗಳು ಈಗಾಗಲೇ ದರ ಏರಿಕೆಯನ್ನ ಮಾಡಿ ಪ್ರಯಾಣಿಕರಿಗೆ ಶಾಕ್ ನೀಡಿರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.